ಭೂಮಿಕಂಗೆ ಬೇರೆ ವಿಷಯ ಗೊತ್ತಾಗಿದೆ. ಅವಳಲ್ಲಿಗೆ ಬರೋಕ್ ಮುಂಚೆ ಮಲ್ಲಿ ಮುಖಕ್ಕೆ ಮಸಿ ಬಳ್ದು ಅಲ್ಲಿಂದ ಎಸ್ಕೇಪ್ ಆಗುವಂತ ಹೇಳೋಣ ಅಂತ ಕಾಲ್ ಮಾಡಿ ಸಾಯ್ತಾ ಇದ್ದೀನಿ. ಎತ್ತದ್ ಬಿಟ್ಟು ಏನ್ ಮಾಡ್ತಾ ಇದ್ದ ನೀನು? ಎಲ್ಲರೂ ಬಂದಾಗಿದ್ರೆ ಕಾಶಿ ಹತ್ರ ಶುರು ಮಾಡೋಣ. ಶುರು ಹಚ್ಕೊಳ್ಳಿ. ನೋಡಪ್ಪ, ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಈ ಮದುವೆ ಆಗಲ್ಲ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ, ನನ್ನ ಜೀವನನ ತ್ಯಾಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ ಹೇಳ್ಬೇಕು. ನನಗೆ ಈ ಮದುವೆ ಬೇಡ, ಜೀವನ ತ್ಯಾಗ ಮಾಡಿ ಕಾಶಿಗೆ ಹೋಗ್ತೀನಿ, ಅಲ್ಲೇ ಧ್ಯಾನ ಮಾಡ್ತೀನಿ. ಹಾಗೆಲ್ಲ ಮಾಡಬೇಡಪ್ಪ ಸುನಿಲ. ಬಂಗಾರದಂಥ ಹುಡುಗಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಅವಳನ್ನ ಬಿಟ್ಟು ಕಾಶಿಗೆ ಹಾಕಿ ಹೋಗ್ತೀಯಾ? ನೀನು ಹೋಗ್ಬೇಕಾಗಿರೋದು ಕಾಶಿಗಲ್ಲ, ಮಲ್ಲಿನ ಮದುವೆ ಮಾಡಿಕೊಂಡು ಕಾಶ್ಮೀರಕ್ಕೆ. ಹನಿಮೂನ್ಗೆ ಹೋಗ್ಬೇಕಾಗಿರೋನು ತೀರ್ಥಯಾತ್ರೆ ಮಾಡ್ತೀನಿ ಅಂತ ಇದೆಯಲ್ಲೋ. ಹಾಂ, ಮದುವೆ ಹೆಣ್ಣು ಸಿದ್ಧವಾಗಿದ್ದಾಳೆ, ಕನ್ಯಾದಾನ ಮಾಡ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ಮದುವೆನ ಕಣ್ ತುಂಬ್ಕೊಳ್ಳೋದಕ್ಕೆ ಇವರೆಲ್ಲ ರೆಡಿ ಇದ್ದಾರೆ. ಹಾಗಾಗಿ ನೀನು ಕಾಶಿಗೆ ಹೋಗೋದು ಬೇಡ. ನಮ್ಮ ಕೈಲಾದ ಹಾಗೆ ನಾವು ಮದುವೆ ಮಾಡಿಕೊಡ್ತೀವಿ. ನಿನಗೇನು ಬೇಕೋ ಅದನ್ನೆಲ್ಲನೂ ಕೊಡ್ತೀವಿ. ಅವಳ ಜೊತೆ ಇಲ್ಲೇ ಸಂತೋಷವಾಗಿರು. ಇದೇನಪ್ಪ ಇಷ್ಟೊಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ, ಒಂದು ಮತ್ತು ಹೂವನಪ್ಪ. ಓಕೆ ಸರ್. ಬಾ, ಮದುವೆಗೊಂಡು ಒಪ್ಕೊಂಡ ಕಡೆಗೆ. ಮತ್ತೆ ಆ ಥರ ರೆಡಿ ಮಾಡಿದ್ದೀನಿ, ತಂದೆ ಸ್ಥಾನದಲ್ಲಿದ್ದೀನಪ್ಪ. ಬಿಟ್ಟರೆ ಈಗಲೇ ಮಲ್ಲಿನ ಕರ್ಕೊಂಡು ಕಾಶ್ಮೀರ ಕೂಡ ಬಿಡ್ತಾನೆ. ಎತ್ತೋ ಫೋನ್, ಎತ್ತೋ ಪೈಲ್ವಾನ್. ನೋಡಪ್ಪ ಸುನಿಲ, ಇಲ್ಲಿಂದ ಕಾಶಿಗೆ ಹೋಗೋ ದಾರಿ ತುಂಬ ದೂರ ಇದೆ, ಆದರೆ ನಮ್ಮನೆ ದಾರಿ ಇಲ್ಲೇ ಪಕ್ಕದಲ್ಲೇ ಹತ್ರ. ಇಲ್ಲಿಗೆ ಹೋಗೋದೇ ಬೆಸ್ಟು. ನೀನು ಲಾಸ್ಟ್ ಮಿನಿಟಲ್ಲಿ ದಯವಿಟ್ಟು ರೂಟ್ನ ಚೇಂಜ್ ಮಾಡಬೇಡ. ನಾನು ಮಲ್ಲಿ ಅಪ್ಪನಾಗಿ ಕಡೆ ಸರ್ತಿ ನಿನ್ನ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಕಾಶಿಗೆ ಹೋಗ್ಬೇಡ. ಸನ್ಯಾಸ ಹಿಡ್ಕೊಂಡು ಲೋಕ ಬಿಡೋದು ದೊಡ್ಡ ಸಾಧನೆ ಇರ್ಬೋದು, ಆದರೆ ಒಂದು ಮನೆ ಕಟ್ಟೋದು, ಮನಸ್ಸನ್ನು ಗೆಲ್ಲೋದು, ಒಂದು ಹೆಣ್ಣಿನ ಬದುಕಿಗೆ ಜೊತೆಯಾಗಿ ನಿಲ್ಲೋದು ಸಾಧನೆನೇ. ಸುನಿಲ, ತಂದೆ ಸ್ಥಾನದಲ್ಲಿ ನಿಂತಿದ್ದೀನಿ, ನಾನು 2 ಮಾತು ಹೇಳ್ತೀನಿ ಕೇಳಪ್ಪ. ಬರೀ ಮೂಗು ಹಿಡ್ಕೊಂಡು ಧ್ಯಾನ ಕೂತ್ಕೊಳ್ಳೋದು ಅಷ್ಟೇ ಅಲ್ಲಪ್ಪ. ಸಂಸಾರ ಅನ್ನೋ ಸಾಗರಕ್ಕೆ ಧುಮುಕಿ ದಡ ಸೇರಬೇಕು, ಕಷ್ಟಪಟ್ಟು ಈಜಬೇಕು, ಅದು ಸಾಧನೆ ಅಂದರೆ. ನೋಡ, ಎಲ್ಲ ಅನುಭವಿಸಿ ಆಮೇಲೆ ಸನ್ಯಾಸಿ ಆಗೋ. ನೀನು ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ, ದಯವಿಟ್ಟು ದುಡುಕ್ಬೇಡ. ಓಕೆನಾ? ನೋಡಪ್ಪ, ನಾವು ಹೇಳೋದೆಲ್ಲ ಹೇಳಿದ್ದೀವಿ, ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಲ್ಲಿನ ಮದುವೆ ಮಾಡಿಕೊಂಡು ನಮ್ಮನೆ ಅಳಿಯನಾಗಲ್ಲ, ನಮ್ಮನೆ ಮಗನಾಗಿ ಇಲ್ಲೇ ಇರು. ಇಲ್ಲಿರೋ ಪ್ರೀತಿ, ಸಂಬಂಧ, ಸಂತೋಷ ಇದನ್ನೆಲ್ಲ ಬಿಟ್ಟು ನೀನು ಕಾಶಿಗೆ ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ. ಅರ್ಥ ಆಯ್ತಾ? ರೆಡಿಮೇಡ್ ಬಟ್ಟೆ ಥರ ರೆಡಿಮೇಡ್ ಮದುಮಗಳು ರೆಡಿ ಇದ್ದಾಳೆ, ಕ್ಯಾಚ್ ಹಾಕೊಂಡು ಓಡ್ತಾ ಇರೋ. ಸರಿ ಸರ್, ಕಾಶಿ ಯಾತ್ರೆಗೆ ಹೋಗಲ್ಲ, ಮದುವೆ ಆಗ್ತೀನಿ. ಒಪ್ಕೊಂಬಿಟ್ಟಲ್ಲಪ್ಪ. ಏನು ನೋಡ್ತಾ ಇದ್ದೀರಾ? ಛತ್ರಿ ಹಿಡಿದ ಕರ್ಕೊಂಡು ಹೋಗೋಣ, ಟೈಮ್ ಆಗೋಯ್ತು. ಅಣ್ಣ, ಗಾಡಿ ಒಂಚೂರು ಸೈಡ್ಗೆ ಹಾಕಿ ಪ್ಲೀಸ್, ಅರ್ಜೆಂಟಾಗಿ ಹೋಗ್ಬೇಕು. ಮೇಡಮ್, ಗಾಡಿ ಟಚ್ ಆಗಿದೆ, ತಕ್ಷಣ ಕೂಡ ಕಾಣ್ತಾ ಇಲ್ಲ. ನೀನೇ ಔಟು. ನೀನು ಕಣ್ಮುಚ್ಚು.
ನಾನು ಬಚ್ಚಿಟ್ಕೋತೀನಿ. ಸರಿ, ಓಕೆ. ಮೋಸ ಮಾಡಬಾರ್ದು. ಸರಿ, ಆಯ್ತು, ಹೋಗು. 1 2 3 4 5 9 10. ಗೊತ್ತಿಲ್ಲ. ಈ ಮಕ್ಕಳನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ ಕಣೆ. ಗಿಲ್ಟ್ ಕಾಡುತ್ತೆ. ಯಾಕೆ? ಇಷ್ಟು ವರ್ಷ ನಾವೆಲ್ಲರೂ ಇವ್ರುಗಳ ಹತ್ರ ಇರಬೇಕಾಗಿತ್ತು. ಆದರೆ ವಿಧಿ ಆಟ ನೋಡು, ಇವ್ರ ಜೊತೆ ಇದ್ರೂ ಇಲ್ದಿರೋ ಥರ ಇದ್ವಿ. ಇವ್ರುಗಳ ಆಟ, ಈ ನಗು, ಈ ಬೆಳವಣಿಗೆ ಯಾವುದೂ ನೋಡೋಕ್ಕಾಗಲಿಲ್ಲ. ಎಲ್ಲ ಮಿಸ್ ಮಾಡ್ಕೊಂಬಿಟ್ವಿ ಕಣೆ. ಸರಿ ಬಿಡು, ಸಮಯ ಸಂದರ್ಭ ಆಗಿತ್ತು, ಈಗೆಲ್ಲ ಸರಿ ಹೋಯ್ತಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಇಲ್ಲ ಚಿನ್ನ, ನನಗೆ ಕಾಡ್ತಾ ಇರೋ ಈ ಗಿಲ್ಟ್ಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ಮಕ್ಕಳಿಗೆ ಏನಾದರೂ ನಾನು ಕೊಡಿಸ್ಲೇಬೇಕು. ಏನು ಕೊಡ್ತೀಯಾ? ಒಂದು ನಿಮಿಷ ಇರು. ಅಂಕಲ್, ಅಪ್ಪ ಔಟ್ ಆಗೋದ. ಔಟ್ ಆಗೋದೆ. ಅಂಕಲ್, ನೀವೇನಾದ್ರೂ ಹೇಳ್ಕೊಟ್ರಾ? ಇಲ್ಲಪ್ಪ, ನಾನು ಹೇಳ್ಕೊಟ್ಟಿಲ್ಲ. ಆಂಟಿ, ನೀವೇನಾದ್ರೂ ಹೇಳ್ಕೊಟ್ರಾ? ಅಯ್ಯೋ, ನಾನು ಹೇಳ್ಕೊಟ್ಟಿಲ್ಲಪ್ಪ. ಅಂಕಲ್, ಬನ್ನಿ, ನೀವು ನಮ್ಮ ಜೊತೆ ಆಟ ಆಡಿ. ಓ ಅಂಕಲ್, ಸಖತ್ತಾಗಿರುತ್ತೆ, ನಾವೆಲ್ಲರೂ ಸೇರಿ ಆಟ ಆಡೋಣ. ಓ, ನಾನು ಆಟ ಆಡಬೇಕಾ? ಆಯ್ತಾಯ್ತು, ಆಡ್ತೀನಿ. ಆದರೆ ಅದಕ್ಕೆ ಮುಂಚೆ ನಿಮ್ಮಿಬ್ಬರಿಗೂ ಒಂದು ಗಿಫ್ಟ್ ಕೊಡ್ತೀನಿ. ಗಿಫ್ಟಾ? ಏನ್ ಗಿಫ್ಟ್? ಬನ್ನಿ ಇಲ್ಲಿ. ಬನ್ನಿ ಬನ್ನಿ, ಕಣ್ಣು ಮುಚ್ಕೊಳ್ಳಿ. ಕಣ್ಬಿಡಿ. ಟ್ಯಾನ್ ಟಡಾನ್. ಇದನ್ನ ಈಗಲೇ ಹಾಕೋಬೋದಾ? ಅದಕ್ಕೆ ತಾನೇ ತಂದಿರೋದು, ಈಗಲೇ ಹಾಕೋಬಹುದು. ಇದು ನನ್ ಹೇಗ್ ಕಾಣಿಸ್ತದ? ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನ್ಗೆ ಹೇಗ್ ಕಾಣಿಸ್ತಿದೆ? ಸಕ್ಕತ್ತಾಗಿ ಕಾಣಿಸ್ತದೆ. ನಿಜ ಹೇಳಬೇಕು ಅಂದ್ರೆ ನೀವಿಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೀರ.